ಸರ್, ಇನ್ನು ಪೇಮೆಂಟ್ ವಿಚಾರಕ್ಕೆ ಹೋದ್ರೆ ಈಗಿನ ಎಷ್ಟೋ ಸೀರಿಯಲ್ ಆರ್ಟಿಸ್ಟ್ಗಳು ಹೇಳ್ತಾ ಇರೋದು, ಮುಂಚೆ ಪೇಮೆಂಟ್ಗಳು ಚೆನ್ನಾಗಿತ್ತು, ಒಳ್ಳೊಳ್ಳೆ ಪ್ರೊಡ್ಯೂಸರ್ ಇದ್ರು, ಅವರು ನಮ್ಮ ಕಲೆಗೆ ಬೆಲೆ ಕೊಡ್ತಿದ್ರು, ನಮ್ಮ ಆಕ್ಟಿಂಗ್ ನೋಡಿ ಅವ್ರ ಸೀರಿಯಲ್ ಮುಗಿದ್ರೆ ಬೇರೆ ಒಂದು ಸೀರಿಯಲ್ ಇಮಿಡಿಯೇಟ್ ಆಗಿ ನಮಗೆ ಸಿಗ್ತಿತ್ತು, ಒಳ್ಳೊಳ್ಳೆ ಪಾತ್ರಗಳು ಆ ತರ ಇದ್ವು. ಬಟ್ ಈಗ ಏನಾಗಿದೆ ಅಂದ್ರೆ ಕ್ಷಣಿಕ ಪಾತ್ರಗಳು, ನಮಗೆ ನಮ್ಮ ಪಾತ್ರ ಹೆಂಗೆ ಕ್ಷಣಿಕನೋ ನಮ್ಮ ಪೇಮೆಂಟು ಅಷ್ಟೇ ಕ್ಷಣಿಕಕ್ಕೆ ಬಂದಿದೆ ಅಂತ ಹೇಳಿ ಆಗಿದೆ ಹೇಳ್ಬೋದು. ಯಾಕೆ ಆ ರೀತಿ ಆಗಿದೆ ಅಂದ್ರೆ ಪ್ರತಿಯೊಬ್ಬ ಮೂರನೇ ವ್ಯಕ್ತಿಯಲ್ಲಿ ಒಬ್ರು ಈಗ ಆರ್ಟಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ರೀಲ್ಸು, ಈ ಮೊಬೈಲ್ ನಲ್ಲಿ ಬಂದಿರೋದು ಅವ್ರುಗಳಾಗಿದ್ದಾರೆ. ಒಬ್ಬ ಕಲಾವಿದ ಬಿಸಿ ಇದ್ದಾನೆ ಅಂತ ಹೇಳೋದಕ್ಕೆ ಮತ್ತೆ ಅದು ಹೇಳಿದಾನೆ, ಮತ್ತೆ ಅಲ್ಲೇ ಗೋಡೆ ಬರುತ್ತೆ, ಮ್ಯಾನೇಜರ್ ಹೇಳ್ತಾರೆ ಈ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಇಲ್ಲ ಸರ್ ಅವ್ರು ಬಿಸಿ ಇದ್ದಾರೆ ಅಂತಾರೆ. ಪ್ರೊಡ್ಯೂಸರ್ ಆಗಿರುವ ಆ ಬರ್ಡನ್ ಏನಾಗಿದೆ ಅಂದ್ರೆ ಅವರು ನೇರವಾಗಿ ಎಷ್ಟೋ ಸಲಿ ನಮಗೆ ಆಮೇಲೆ ಹೇಳ್ತೀನಿ, ಎಷ್ಟೋ ಸಲಿ ನಮಗೆ ಸೀರಿಯಲ್ ಬಂದಾಗ ಒಪ್ಕೊಳ್ಳುವಾಗ ಪೇಮೆಂಟ್ ಮಾತಾಡಿದಾಗ ಇದ್ದಂತ ಮ್ಯಾನೇಜರು ಮೊದಲನೇ ದಿನ ಶೂಟಿಂಗ್ ಹೋಗ್ತೀವಿ ಅವತ್ತೇ ಅವ್ರಿರಲ್ಲ. ನಾವ್ ಏನ್ ಮಾತಾಡಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಹೇಳಿದೆ ಮತ್ತೆ ಪ್ರೊಡ್ಯೂಸರ್ಗೂ ನಮ್ಗೆ ಬ್ಯಾರಿಕೇಡ್ಸ್ ಇರೋದ್ರಿಂದ ನಮ್ಗೂ ಅವ್ರಿಗೂ ಗೊತ್ತೇ ಇಲ್ಲ. ಎಷ್ಟೋ ಜನ ಸರ್ ಏನ್ ಮಾತಾಡಿದ್ರಿ ಅಂತ ಕೇಳ್ತಾರೆ. ಆಗ ಅವರು ಅಯ್ಯೋ ಹೌದಾ ಅಷ್ಟು ಮಾತಾಡ್ಬಿಟ್ಟಿದಾರಾ ಅನ್ನೋರು ಇದ್ದಾರೆ. ನಾನು ಶ್ರೀಮತಿ ಒಂದು ಮೂವಿ ಮಾಡಿದ್ರು, ಅದರಲ್ಲಿ ಒಂದ್ ದಿವ್ಸಕ್ಕೆ ಅಂತ ಕರೆದ್ರು. ಹೇಳಿದ್ರು ನಾನು ಒಂದ್ ದಿವ್ಸ ಎಲ್ಲ ಮಾಡಲ್ಲಪ್ಪ. ಸರಿ ಶೂಟಿಂಗ್ ಹೋದ್ರು. ಕ್ಯಾಮ್ರಾಮನ್ಸ್ ಮೇಡಮ್ ನೀವ್ ಯಾಕೆ ಒಂದ್ ದಿವ್ಸಕ್ಕೆ ಬಂದ್ರಿ? ಈ ಹುಡುಗರು ಗೊತ್ತಾಗಲ್ಲ ಯಾರ್ಯಾರನ್ನು ಕರಿಬೇಕು. ಸರಿ ಬಿಡಿ ಮೇಡಮ್ ನೀವು ಬಂದಿದ್ದೀರಾ ನಮ್ಗೆ ಅದೇ ಖುಷಿ, ನಾನು ಇದನ್ನ ಕತೆ ಒಂಚೂರು ಎನಾಬ್ರೇಟ್ ಮಾಡ್ತೀನಿ, 3 ದಿನ ಶೂಟಿಂಗ್ ಮಾಡ್ತೀನಿ. 3 ದಿನ ಆಗಿ ಶೂಟಿಂಗ್ ಮುಗಿದು ಪೇಮೆಂಟ್ ಬಂದಿಲ್ಲ. 2 ತಿಂಗಳಾದ್ಮೇಲೆ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ, ಏನ್ ಮೇಡಮ್ ನಿಮ್ದು ಅಂತ. ನೋಡಿ ಸರ್ ಪೇಮೆಂಟ್ ಬಂದಿಲ್ಲ, ದಯವಿಟ್ಟು ಬನ್ನಿ ನಾನು ಪೇಮೆಂಟ್ ಕೊಡ್ತೀನಿ. ಏನ್ ರೀ ಪೇಮೆಂಟ್ ನನ್ನನ್ನು ಕರೀತಾ ಇದ್ದಾರೆ? ಇಲ್ಲ ಮೇಡಮ್ ತಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ. ಹೋದ್ವಿ, ಅಲ್ಲಿ ನಾನು ಅವ್ರ ಶ್ರೀಮತಿ ಹೋದ್ವಿ, ಯಾವ್ದೊಂದು ಹೋಟೆಲಲ್ಲಿ ಕೂತ್ಕೊಂಡು, ಮೇಡಮ್ ನಿಮ್ ಪೇಮೆಂಟ್ ಎಷ್ಟು ಹೇಳಿ ಮೇಡಮ್. ಪೇಮೆಂಟ್ ಎಷ್ಟು ಅಂತ ಹೇಳಿದ ತಕ್ಷಣ ಹಾ ಅಷ್ಟೇನಾ ಅಂದ್ರು. ಯಾಕೆ ಅಂತ ಕೇಳಿದ್ರೆ ಅದರ 3ರಷ್ಟು ಪೇಮೆಂಟ್ ಪರ್ ಡೇ, ಶ್ರೀಮತಿ ಹೇಳಿರೋ 3ರಷ್ಟು ಪೇಮೆಂಟ್ ತಗೊಂಡು 3 ದಿವಸಕ್ಕೆ ಬರೆದು ದುಡ್ಡು ತಗೊಂಡು ಹೊರಟೋಗಿದ್ದಾರೆ ಮ್ಯಾನೇಜರ್. ಇದಕ್ಕೆ ಹೇಳ್ತಿರೋದು ಮ್ಯಾನೇಜರ್ ಅವ್ರುಗಳೇ ಸ್ತಂಭಗಳು, ಯಾಕಂದ್ರೆ ಎಲ್ಲರಿಗೂ ಅವರೇ ಕೊಕ್ಕೆ. ಬಟ್ ಕೆಲವು ಮ್ಯಾನೇಜರ್ಗಳು ಈ ರೀತಿ ನಡ್ಕೊಳ್ತಾರೆ. ಅದಕ್ಕೆ ಸರಿಯಾದ ಪದ ಇದೆ, ಬೇಡ ಹೇಳೋದು. ಈ ರೀತಿ ನಡ್ಕೋಬೇಡಿ ದಯವಿಟ್ಟು. ಆಮೇಲೆ ನಿರ್ಮಾಪಕರು ದಯವಿಟ್ಟು ನಿಮಗೆ ಕೈ ಜೋಡಿಸಿ ಕೇಳ್ತೀನಿ, ಕಲಾವಿದ್ರ ಜೊತೆ ಒಡಂಬಡಿಕೆ ಇರಲಿ. ನಿಮ್ಮ ಒಡಂಬಡಿಕೆ ನಮ್ ಜೊತೆ ಇತ್ತು ಅಂದ್ರೆ ನಿಮ್ಮ ಕಷ್ಟಗಳು ನಮ್ಗೆ ಅರ್ಥ ಆಗುತ್ತೆ. ಅದರಲ್ಲೂ ನಾವು ಹಿಂದೆಯಿಂದ ಬಂದಂತ 25 ವರ್ಷ ಆಗಿದೆ ನಾವು ಇಂಡಸ್ಟ್ರಿಗೆ ಬಂದು, ನಮ್ಗೆ ಅರ್ಥ ಆಗುತ್ತೆ. ಬಟ್ ಈಗಿನ ಮ್ಯಾನೇಜರ್ಸ್ ಏನಾಗುತ್ತೆ, ಪ್ರೊಡ್ಯೂಸರ್ ಬದಲಾಗಲ್ಲ, ಮ್ಯಾನೇಜರ್ಸ್ ಸಾಧಾರಣವಾಗಿ ಪ್ರೊಡ್ಯೂಸರ್ಸ್ ಬದಲಾಗಲ್ಲ, ಮ್ಯಾನೇಜರ್ಗಳು ಬದಲಾಗ್ತಾರೆ. ಅವರಿಗೆ ನಮ್ಮಲ್ಲಿ ಒಂದು ಒಲವಿರಲ್ಲ. ಆದ್ರೆ ನಿರ್ಮಾಪಕನಿಗೆ ಆ ಒಂದು ಪ್ರಾಜೆಕ್ಟ್ ಏನಿದೆ ಅದನ್ನ ತಗೊಂಡೋಗ್ತಿರೋದು ಈ ವ್ಯಕ್ತಿ ಅನ್ನೋದು ಒಂದು ಒಲವು ಬೆಳ್ಕೊಳ್ಳುತ್ತೆ. ನಿಮ್ಮ ಒಡಂಬಡಿಕೆ ಇದ್ರೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿನ ಇಟ್ಕೊಂಡ್ರೆ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಡ್ತಾರೆ, ಅವ್ರಿಗೆ ಏನ್ ಕೊಟ್ರೋ ಗೊತ್ತಿಲ್ಲ, ಇವ್ರು ನಮ್ಗೆ ಏನ್ ಕೊಟ್ರೆ ಮತ್ತೆ ನಿರ್ಮಾಪಕ ಗೊತ್ತಾಗಲ್ಲ. ಆ ನಿಟ್ಟಿನಿಂದ ಈ ಪೇಮೆಂಟ್ಗಳು ಬರ್ದೇ ಇರೋದಾಗ್ಲಿ, ಕಮ್ಮಿ ಜಾಸ್ತಿ ಅನ್ನೋದಾಗ್ಲಿ ಇದಾಗ್ತಾ ಇದೆ. ಸರ್ ಇವಾಗ ಜೀವನ ಹೇಗಿದೆ ಸರ್? ಕಲಾವಿದರ ಜೀವನ ನಾವು ನಾನು ಹೇಳಬೇಕು ಅಂತಂದ್ರೆ ಪ್ರವೃತ್ತಿಯಲ್ಲಿ ಕಲಾವಿದ, ವೃತ್ತಿಯಾಗಿ ತಗೊಳ್ಬೇಕು ಅಂತ ಹೋದೆ. ಯಾಕೋ ಗೊತ್ತಿಲ್ಲ, ನಮ್ಮ ತಿಂಗಳಿಗೆ ಒಂದು 10 ರಿಂದ 15 ದಿವಸ ಕೆಲಸ ಮಾಡ್ತಿದ್ದಂತ ಕಲಾವಿದರನ್ನ ನಾನಿದ್ದೀನಿ ಅಂತ ಕೈ ಎತ್ತಿ ಹೇಳೋ ಹಾಗೆ ಪರಿಸ್ಥಿತಿ ಬಂದಿದೆ. ಏನೋ ಭಗವಂತಂದಯೇ, ನಾನು ವಕೀಲ ಕೂಡ, ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಕೂಡ, ಹಾಗೆ ಒಂದು ಸಣ್ಣದೊಂದು ನೃತ್ಯ ಶಾಲೆ ನಡೆಸ್ತೀನಿ. ಇದರ ಜೊತೆ ಎಲ್ಲ ನೋಡ್ಕೊಂಡು, ಆಮೇಲೆ ನನ್ನ ಮಗಳ ಏಳಿಗೆಯ ಕಡೆ ಗಮನ ಕೊಟ್ಟು, ನನ್ನ ಮಗಳು ಇಂಡಸ್ಟ್ರಿಗೆ ಹೋದಾಗ ನನ್ನನ್ನ ಯಾರು ಇವಳು ಅವ್ರ ಮಗಳು ಅನ್ಬಾರ್ದು. ನನ್ನ ಮಗಳನ್ನ ನೋಡಿದ ತಕ್ಷಣ ಅವರು ವಸಂತ್ ಅವ್ರ ಮಗಳು ಅಂತ ಅನ್ನಬೇಕು ಅನ್ನುವ ಒಂದೇ ಒಂದು ನಿಟ್ಟಿನಲ್ಲಿ ಇಷ್ಟು ವರ್ಷ ಬೆಳೆದು ಬಂದಿದ್ದೀನಿ. ಹಾಗೆ ದೇವರು ನನ್ನನ್ನ ಚೆನ್ನಾಗಿಟ್ಟಿದ್ದಾರೆ. ಸರ್, ವಸಂತ್ ಕುಮಾರ್ ಮತ್ತೆ ರೇಖಾ ಮೇಡಮ್, ನಾವು ತುಂಬಾ ಕೇಳ್ಪಟ್ಟಂತ ಹೆಸರು. ಹಾಗೆ ಧಾರಾವಾಹಿಯಲ್ಲಿ ಕೂಡ ನಿಮ್ಮ ಆಕ್ಟ್ ಅನ್ನ ಕೂಡ ನಾವು ಅಷ್ಟೇ ಆಚರಣೆ ಮಾಡಿದ್ವಿ, ಯಾಕಂದ್ರೆ ಅಷ್ಟು ಆ ಪಾತ್ರಕ್ಕೆ ಜೀವ ತುಂಬ್ತಿದ್ರಿ, ನೀವಾಗ್ಲಿ ರೇಖಾ ಮೇಡಮ್ ಆಗ್ಲಿ. ಈಗ ನಿಮ್ಮ ಮಗಳು ಅಂತ ಗೊತ್ತಾದ ತಕ್ಷಣ ಕೆಲವ್ರು ಏನ್ ಮಾಡ್ತಾರೆ, ಈ ನಿಮ್ಮ ಮಾತ್ರ ಅಲ್ಲ ಸರ್, ಕೆಲವೊಂದಷ್ಟು ಆರ್ಟಿಸ್ಟ್ ಮಕ್ಕಳು ಕೂಡ ಹಾಗೆ ಇದ್ದಾರೆ. ಈಗ ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನೆ, ಅಫ್ಕೋರ್ಸ್ ಮಕ್ಕಳಿಗೆ ಕೂಡ ಅದೇ ರೀತಿಯಾದ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ, ಮಕ್ಕಳು ಕೂಡ ಅದನ್ನ ಕರಗತೆ ಮಾಡ್ಕೊಂಡಿರ್ತಾರೆ ಬೈ ಬರ್ತ್. ಹಾಗಿರುವಾಗ ಅಲ್ಲಿ ಮಕ್ಕಳಿಗೆ ಅವಕಾಶ ಸಿಗೋದು ತುಂಬಾನೇ ಕಷ್ಟ. ಇವಾಗ ನೋಡ್ತಿದ್ದೀವಿ ದೊಡ್ಡ ದೊಡ್ಡ ಪ್ರೊಡ್ಯೂಸರೇ ಅವರ ಮಕ್ಕಳಿಗೆ ಸಿನಿಮಾ ಮಾಡೋದಕ್ಕೆ, ಅಯ್ಯೋ ಮಗನ ಸಿನಿಮಾ ಮಾಡಿದ್ರೆ ಎಲ್ಲಿ ಫ್ಲಾಪ್ ಆಗ್ಬಿಡುತ್ತೆ, ಯಾಕೆ ಸುಮ್ಮನೆ ಇಷ್ಟು ಇನ್ವೆಸ್ಟ್ ಮಾಡ್ಬೇಕು, ಮಗನ ಸಿನಿಮಾ ಓಡಲ್ಲ, ಅದನ್ನ ಬಿಟ್ಟು ಬೇರೆಯವರಿಗೆ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಕಲಾವಿದ್ರ ಮಕ್ಕಳಿದಾರಲ್ಲ, ಆ ಮಕ್ಕಳಿಗೋಸ್ಕರ ಎಷ್ಟು ಸಾಕ್ಬೇಕು ಅಂತ ಅಂದ್ರೆ ನಿಮ್ಮ ಮಕ್ಕಳು ಅಂದ ತಕ್ಷಣ ಏನ್ ಕೊಟ್ಬಿಡ್ಬೇಕಾ ಅವಕಾಶನ? ಈ ತರದ ಮಾತುಗಳು ಕೂಡ ಬರುತ್ತೆ. ನೆಪೋಟಿಸಮ್. ನನ್ನ ಸಲಹೆ ಏನು ಅಂದ್ರೆ,
ಕಲಾವಿದರ ಮಕ್ಕಳು ಆಕ್ಟಿಂಗ್ ಮಾಡಬೇಕು ಅಂತಂದ್ರೆ ನೀರ್ವರೆಗೂ ಹೋಗೋದು ಈಸಿ, ನೀರ್ವರೆಗೂ ಹೋಗೋದು ಈಸಿ ಇರಬಹುದು, ಬಟ್ ಅಲ್ಲಿ ಈಜೋದು ಅವರೇ. ಯಾರಿಗೇ ಆಗ್ಲಿ ಬರೋರಿಗೆ ತಡ ಆಗಬಹುದು, ಬಟ್ ನೀರಿಗೆ ಇಳಿದು ನಾವು ಅವ್ರ ಜೊತೆ ಈಜಕ್ಕಾಗಲ್ಲ. ನಿಮ್ಮ ಪ್ರಿಪರೇಷನ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಾನು ನನ್ನ ಶ್ರೀಮತಿ ಆಕ್ಟಿಂಗ್ ಅಲ್ಲಿ ಇದ್ದೀನಿ, ಡ್ಯಾನ್ಸ್ ಅಲ್ಲಿ ಇದ್ದೀವಿ. ನಿಮ್ಗೆ ಹೇಳಿದ 25-26 ವರ್ಷ, ನನಗಿಂತ 2 ವರ್ಷ ಸೀನಿಯರ್ ನನ್ನ ಶ್ರೀಮತಿ. ಧಾರಾವಾಹಿ ಮಾತ್ರ ಪದಾರ್ಪಣೆ ನಾನು ತುಂಬಾ ಬಹಳ ಬೇಗ ಮಾಡಿದ್ದೆ, 1987ರಲ್ಲೇ ಮಾಡಿದ್ದೆ ನಾನು. ಅಷ್ಟ ಅನುಭವಗಳಿದ್ರು ನಾನು ನನ್ನ ಶ್ರೀಮತಿ ನನ್ನ ಮಗಳು ಕೂತು ಕೆಲವು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಕಲ್ತಿದ್ದೀವಿ, ಕೆಲವು ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಲ್ಲೇ ತಪ್ಪು ಕಣ್ಣು ಹಿಡಿದು ಈ ರೀತಿ ಎಲ್ಲ ಕ್ಲಾಸ್ ಮಾಡ್ಕೊಂಡಿದೀವಿ. ನಮ್ಮ ಕೊಟ್ಟ ಕೆಲಸ ಶ್ರದ್ಧೆಯಿಂದ ಮಾಡದ್ವಾ, ಏನು ಕೇಳ್ತಿದ್ಯೋ ಪಾತ್ರ ಅದನ್ನ ನಿಭಾಯಿಸಿದ್ವಾ, ಅಷ್ಟೇ ನಮ್ ಕೆಲಸ. ಅದಕ್ಕೆ ಅವಕಾಶಗಳು ಬೇಕಲ್ಲ. ಯಾವುದೋ ಒಂದು ಫಿಲಮ್ ದೊಡ್ಡವ್ರ ಆರ್ಟಿಸ್ಟ್ಗಳು ದೊಡ್ಡವ್ರ ಹೆಸರು ಹೇಳ್ಬಾರ್ದು, ನಾವು ಚಿಕ್ಕ ಕಲಾವಿದ್ರು ನಾವು. ಅವರು ಎಂಟ್ರಿ ಆಗಿದ್ದು ಒಂದು ಸೀನ್ಗೆ ಎಂಟ್ರಿ ಆಗಿದ್ದಾರೆ, ಮುಂದೆ ಯಾವತ್ತೂ ಒಂದು ದಿನ ಎಷ್ಟು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತಹ ನಟರಾಗಿ ಬೆಳೆದಿದ್ದಾರೆ. ನಿಮಗೆ ಕೊಟ್ಟಂತಹ ಸಣ್ಣ ಪಾತ್ರ ಇರಬಹುದು, ನೀವು ಪಾತ್ರ ಆಯ್ಕೆ ಮಾಡಬಾರ್ದು, ಕಲಾವಿದರ ಪಾತ್ರ ಆಯ್ಕೆ ಮಾಡಬಾರ್ದು. ನಾವು ಈಗಿನ ಕಾಲದ ಅವ್ರ ಹೆಸರು ಹೇಳ್ಬಹುದು, ನಾವು ಕಂಠಿ ಸಿನಿಮಾನಲ್ಲಿ ನಮ್ಮ ಕಿಶೋರ್ ಅವ್ರು ಮಾಡಿದ್ದಾರೆ. ನಾವು ಏನು ಕಂಠಿ ಸಿನಿಮಾ ಹೋಗಿದ್ದೆ ನಾವು ನೋಡ್ಲಿಕ್ಕೆ, ಹೀರೋಯಿನ್ ರಮ್ಯಾ ಮೇಡಮ್. ಆ ಫಿಲ್ಮ್ ಅಲ್ಲಿ ಕಿಶೋರ್ನ ನೋಡಿದ ತಕ್ಷಣ ನೀವು ನಂಬಲ್ಲ, ಹಿಯರ್ ಇಸ್ ಅನ್ ಆರ್ಟಿಸ್ಟ್ ಅಂತ ಹೇಳಿದ್ದೆ ನಾನು. ಹಿಯರ್ ಇಸ್ ಅನ್ ಆರ್ಟಿಸ್ಟ್ ಅಂತ ಹೇಳಿದೆ. ಇವತ್ತು ಕಿಶೋರ್ ಸರ್ ಎಲ್ಲಿದ್ದಾರೆ, ಚಿಕ್ಕ ಪಾತ್ರ ಅದು, ಯಾವ್ದೋ ಒಂದು ವೇಶ್ಯೆ ಜೊತೆ ಇರ್ತಾರೆ, ಅವನೇನು ಮಾಡಿ ಮತ್ತೆ ಅವ್ನು ಸೊತ್ತು ಹೋಗ್ತಾನೆ, ಆ ಪಾತ್ರ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂದ್ರೆ ಆ ರೀತಿ ಕಲಾವಿದರಿಗೆ ನಾನದು. ಈಗ ನಿಮಗೆ ಇವಾಗ ಸೋಷಿಯಲ್ ಮೀಡಿಯಾನಲ್ಲಿ ಹರಡ್ತಿರೋ ಒಬ್ಳು ಕಲಾವಿದೆಗೂ ಅಷ್ಟೇ ನಾನು ಕೈ ಮುಗಿದು ಕರೆದೆ, ಯಾವುದೊಂದು ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಬಮ್ಮ ಇದ್ರಲ್ಲಿ ಮಾಡೋದು, ಓ ನಾನಾ ಚಿಕ್ಕಮ್ಮನ ಪಾತ್ರನಾ, ಓ ನಾನಾ ಅಂತ ಅಂದರು. ಇವತ್ತು ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ಇನ್ನು ಮೊಬೈಲಲ್ಲೇ ಇದ್ದಾರೆ. ಅದು ಅವ್ರ ಅದೃಷ್ಟ, ಅದು ಹೇಳಬಹುದು. ಆದ್ರೆ ಹೇಳ್ತೀವಿ ಕಲಾವಿದರಿಗೆ ಏನ್ ಹೇಳ್ತಿದ್ದಂದ್ರೆ ಅವಕಾಶ ಸಿಗುತ್ತೆ ಓಡೋ ದಾರಿನಲ್ಲಿ, ಬಟ್ ಪ್ರತಿಯೊಂದು ಸಣ್ಣ ಸಣ್ಣ ಅವಕಾಶಗಳನ್ನು ನಾವು ಮಾಡ್ಬೇಕು. ಎಲ್ಲೆಲ್ಲಿ ಗೊತ್ತು, ಯಾರಿಗೆ ಗೊತ್ತು ಅನುಭವಗಳು ಹೆಂಗಿರುತ್ತೆ ಅಂತ. ಸರ್, ಇನ್ನು ಆಕ್ಟಿಂಗ್ ಕ್ಲಾಸಸ್, ನೀವಂದ್ರೆ ನಿಮ್ದೇ ಆಕ್ಟಿಂಗ್ ಕ್ಲಾಸಸ್ ಇದೆ ಅಂತ, ಅದೇ ರೀತಿಯಾಗಿ ನಾವು ಇವಾಗ ನೋಡ್ತಾ ಇದೀವಿ, ಈ ಹಿಂದೆ ನಮ್ಮನ್ನ ನಗಿಸ್ತಿದ್ದವರು, ನಮ್ಮನ್ನ ಅಳಿಸ್ತಿದ್ದವರು ಎಲ್ಲರೂ ಕೂಡ ಇವಾಗ ಬೇರೆ ಬೇರೆ ಆಕ್ಟಿಂಗ್ ಕ್ಲಾಸಸ್ ಅಲ್ಲಿ ಪ್ರೊಫೆಸರ್ ಆಗಿ, ಪ್ರಿನ್ಸಿಪಲ್ ಆಗಿ, ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದು ಒಂದೇ ಕೆಲಸ, ನಾವು ಆವಾಗ ನಮ್ಮ ಆಕ್ಟಿಂಗ್ ಚೆನ್ನಾಗಿತ್ತು, ಅವಾಗ ಅವಕಾಶಗಳು ಸಿಗ್ತಿತ್ತು, ಇವಾಗ ನಾವು ವಯಸ್ಸಾಗಿದೆ, ನಮ್ಮನ್ನ ಯಾರು ತಗೊಳ್ತಾ ಇಲ್ಲ, ನಮ್ಗೆ ಯಾರು ಚಾನ್ಸ್ ಕೊಡ್ತಾ ಇಲ್ಲ, ಬದುಕ್ಬೇಕಲ್ಲ. ಒಂದಷ್ಟು ಜನ ಮೋಸ ಕೂಡ ಹೋಗಿದ್ದಾರೆ, ನಿಮ್ಗೆ ನಾವು ಚಾನ್ಸ್ ಕೊಡ್ತೀವಿ, ಆಕ್ಟಿಂಗ್ ಕ್ಲಾಸಸ್ ಇಷ್ಟು ಫೀಸ್ ಇರುತ್ತೆ, ಬನ್ನಿ, ಆ ಹೀರೋ ಜೊತೆಗೆ ಸಿಗುತ್ತೆ, ಈ ಧಾರಾವಾಹಿಯಲ್ಲಿ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಹೋಗಿ ಇವಾಗ ಅದಕ್ಕೆ ಆಕ್ಟಿಂಗ್ ಕ್ಲಾಸ್ ಬರ್ಬೇಕು ಅಂದ್ರೆ ತುಂಬಾ ಜನ ಹೆದರೋರು ಇದ್ದಾರೆ. ಈ ಕ್ಲಾಸಸ್ಗಳ ಬಗ್ಗೆ, ನಮ್ಮ ಹಳೆಯ ಕಲಾವಿದರ ಬಗ್ಗೆ ಏನ್ ಹೇಳ್ತೀವಿ? ಹಳೆಯ ಕಲಾವಿದರು ಆಕ್ಟಿಂಗ್ ಮಾಡ್ತಿದ್ದಂತ ಸಮಯದಲ್ಲಿ ಹಸಿವಿದ್ದಾಗ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರುತ್ತೆ, ಭಯ ಇರುತ್ತೆ, ಅಯ್ಯೋ ನಾನು ಮಾಡ್ತಿರೋದು ಪೇಮೆಂಟ್ ಬರುತ್ತೋ ಇಲ್ವೋ ಅನ್ನೋ ಇರುತ್ತೆ, ಅಥವಾ ನಾಳೆ ಹೇಗೆ ಅನ್ನೋದಿರುತ್ತೆ. ಈಗಿನ ಬಂದಿರೋರೆಲ್ಲ ಹೊಟ್ಟೆ ತುಂಬದವರೆಲ್ಲ ಆಕ್ಟಿಂಗ್ ಬಂದ್ಬಿಟ್ಟಿದ್ದಾರೆ. ಯಾವುದೋ ಒಂದು ಇದ್ರಲ್ಲಿ ನೋಡಿದ್ವಿ ನಾವು, ಒಬ್ಬ ಕಡು ಬಡವ ಹೋಟೆಲ್ ಮ್ಯಾನೇಜರು, ಆ ಚಿತ್ರದ ನಾಯಕ ಆ ಹೋಟೆಲ್ನಲ್ಲಿ ಒಬ್ಬ ಭಿಕ್ಷುಕನಾಗಿ ಬರ್ತಾನೆ. ಅದು ಕಾಣುತ್ತೆ ಅದಲ್ಲಿ. ಹಸಿವಿರೋ ಮ್ಯಾನೇಜರ್, ಅವನು ಫಂಬಲ್ ಆಗ್ತಾನೆ, ರೀಟೇಕ್ ಮಾಡ್ತಾನೆ ಅಂತ ಹೇಳಿ ಹೀರೋ 35 ದೋಸೆ ತಿಂತಾನೆ. ಅದು ದೋಸೆ ಮೇಲೆ ಇರುವ ಸೀನ್ ಅದು. ಹಾಗಾಗಿದೆ ಇವಾಗ. ಹಸಿವಿರೋರಿಗೆ ಬೇರೆ ಜಾಗದಲ್ಲಿ ಕೂರಿಸಿ ಹಸಿವಿಲ್ಲದೆ ಇರೋರನ್ನ ಮುಖ್ಯ ಭೂಮಿಕೆಗೆ ತಂದು ಅವರು ಅದಕ್ಕೆ ಹೇಗೆ ನ್ಯಾಯ ಒದಗಿಸ್ಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಇವತ್ತು ಅವ್ರು ನಮ್ಮನ್ನ ನೋಡಿ ಅದೇ ಅಷ್ಟೇ ಖುಷಿ ಪಡ್ತಾರೆ. ನಮ್ಮನ್ನ ಸ್ಕ್ರೀನ್ ಮುಂದೆ ನಿಲ್ಸೋರಿಗೆ ಅಯ್ಯೋ ಹಳೆ ಮುಖ ಇದು ಅನ್ನೋ ತರ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೆ ಆಯ್ಕೆಗಳು ಜಾಸ್ತಿ ಆಗೋಗ್ಬಿಟ್ಟಿದೆ. ಆಯ್ಕೆಗಳು ಜಾಸ್ತಿ ಆಗಿರೋದ್ರಿಂದ ಆ ಆಯ್ಕೆಗಳೆಲ್ಲಾನು ಎಲ್ಲರಿಗೂ ಹೇಳಬಾರ್ದು. ಪಾಪ ಆ ಹಸುವಿದ್ದು ಬಂದಿರೋರಲ್ಲ, ಬರ್ತಿರೋರಲ್ಲ. ಅವ್ರಿಗೇನು ಅಂದ್ರೆ ತಮ್ಮ ಮುಖ ಟಿವಿನಲ್ಲಿ ಕಾಣ್ಬೇಕು, ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕೋಬೇಕು, ಅಥವಾ ಅವರವರ ಬೆಳವಣಿಗೆ ಅದು ಯಾವ ತರನಾದ್ರೂ ಬೆಳವಣಿಗೆ ಅದನ್ನು ಬಳಸ್ಕೋಬೇಕು ಅಂತ ಬರ್ತಿದ್ದಾರೆ ಹೊರತು ನಟನೆಯಲ್ಲಿ ನಾನಿರ್ಬೇಕು, ಕಲಾವಿದನಾಗಿ ನಾನು ಬೆಳಿಬೇಕು, ಕಲಾವಿದನಾಗಿ ಸಮಾಜಕ್ಕೆ ನನ್ನಿಂದ ಕೆಲವು ವಿಷಯಗಳು ಹೋಗ್ಬೇಕು, ಅದು ಕೆಲವ್ರ ಮೇಲೆ ಪರಿಣಾಮ ಬೀರಬೇಕು. ಓಕೆ ಸರ್, ನೀವು ಮತ್ತೆ ಮೇಡಮ್ ಯಾವತ್ತಾದ್ರೂ ಡಿಸ್ಕಸ್ ಮಾಡಿದ್ಯಾ, ಸುಮ್ಮನೆ ಬಂದ್ಬಿಟ್ವಿ, ಅವಾಗ ಎಷ್ಟು ಒಳ್ಳೆ ಇತ್ತು, ಈ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಬಿಡೋಣ, ಸಾಕು ಈ ಧಾರಾವಾಹಿ ಸಾವಾಸ, ಸಾಕು ಈ ಆಕ್ಟಿಂಗ್ ಸಾವಾಸ? ಈ 10 ವರ್ಷದಿಂದನೇ ಸ್ಟಾರ್ಟ್ ಮಾಡ್ಬಿಟ್ಟು ಶ್ರೀಮತಿ ಒಳ್ಳೆ ಪ್ರಸಿದ್ಧರಾಗಿದ್ರು. ಇಲ್ಲಿಂದ ಪರಭಾಷೆಗೆ ಹೋದ್ರು, ಯಾಕೆ ಹೋದೆ ಅಂತನೂ ಕೇಳಲಿಲ್ಲ. ಆ ಭಾಷೆಯಲ್ಲಿ ಅವರಿಗೆ 2 ಸ್ಟೇಟ್ ಅವಾರ್ಡ್ ಬಂತು. ಅದನ್ನ ಒಂದು ಒಳ್ಳೆ ಮಾತುಗಳ ಆಡ್ಲಿಲ್ಲ ಅದನ್ನ ಕರೆದು. ಹಾಗಾಗಿ ಅವ್ರೇನು ಹೋದ್ಯಾ ಹೋಗು, ಯಾಕೆಂದ್ರೆ ಮತ್ ನಾವು
ನಮ್ಮನ್ನೇ ನೋಡಿ ಅಂತ ಹೇಳಿಲ್ಲ, ನಮ್ಮನ್ನೂ ನೋಡಿ ಅಂತ ಹೇಳ್ತಿರೋದು ನಾವು. ಯಾಕೆಂದ್ರೆ ಪಾಪ ನಿರ್ಮಾಪಕರುಗಳು ಆಗ ನಾವು ಮಾಡ್ತಿದ್ದ ನಿರ್ಮಾಪಕರಲ್ಲಿ ಎಲ್ಲ ಇತ್ತು, ಏನೆಲ್ಲ ಇತ್ತು ಅವ್ರ ಕೈಲಿ. ಏನು ಇದು ಕೊಟ್ಟ ತಕ್ಷಣ ಚಾನಲ್ ತಗೊಳ್ಬೇಕು ಅದು ಇದು ಅಂತಿತ್ತು. ಈಗಿಲ್ಲ, ಚಾನಲ್ ಕೈಲಿ ಹೋಗ್ಬಿಟ್ಟಿದೆ. ಹಾಗಾಗಿ ನಿರ್ಮಾಪಕರು ಒಂದು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡುವ ತರ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಪಾಪ ಎಲ್ಲಿದೆ ಟೈಮು, ಎಲ್ಲಾನು ಗಮನಿಸ್ಬೇಕಲ್ಲ. ಹಾಗಾಗಿ ಒಂದೇ ಒಂದು ಹೇಳ್ತಿರೋದೇನು ಅಂದ್ರೆ, ನಾನು ಕಲಾವಿದನಾಗಿ ಹೇಳ್ತಿದ್ದೀನಿ, ಕಲಾವಿದನ ಜಾಗದಲ್ಲಿ ನಿಂತು ನಾನೆಲ್ಲಾ ಕಲಾವಿದರ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಎಲ್ಲ ಪ್ರಾಜೆಕ್ಟ್ನು, ನಿಮ್ಮ ಎಲ್ಲ ಕತೆಗಳನ್ನ, ಕನಸುಗಳನ್ನ ಹೊತ್ಕೊಂಡು ಹೋಗೋರು ನಾವು. ಹೌದು, ಪ್ರತಿಯೊಬ್ಬರು ನಿರ್ದೇಶಕರು, ಯು ಕ್ಯಾನ್ ರಿಪ್ಲೇಸ್ ಎನಿ ಟೆಕ್ನಿಷಿಯನ್ ಬಟ್ ನಾಟ್ ಆರ್ಟಿಸ್ಟ್. ಯಾವುದೇ ಆರ್ಟಿಸ್ಟ್ ನೀವು ಬದಲಾಯಿಸಿದ್ರೆ, ಹೌದು ಜನಗಳಿಗಾಗಿದ್ದಾರೆ, ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ನೀವು ಬುನಾದಿ ಹಾಕಿರೋದು ಸ್ವಲ್ಪ ಅಲ್ಲಾಡುತ್ತೆ, ಮತ್ತೆ ನಿಲ್ಬಹುದು, ಬಟ್ ಅಲ್ಲಾಡುತ್ತೆ. ಬಟ್ ನೀವು ಯಾವುದೇ ಟೆಕ್ನಿಷಿಯನ್ ಚೇಂಜ್ ಮಾಡಿದ್ರು, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಚೇಂಜ್ ಮಾಡಿದ್ರು, ಚಾನಲ್ ಅಲ್ಲಿ ಸೀರಿಯಲ್ ಅಲ್ಲಿ ಏನು ಕೆಲಸ ಇದು ಅಲ್ಲಾಡಲ್ಲ. ಬಟ್ ಒಬ್ಬ ಕಲಾವಿದ ಇದಕ್ಕಿದಾಗಿ ನಿಮ್ ಮುಖ ಬದಲಾಯಿತು ಅಂತಂದ್ರೆ ಒಂದು ವಾರ ಅವಳು ಬದಲಾದ್ಲು ಕಣೋ, ಅವ್ನು ಬದಲಾದ್ಲು ಕಣೋ ಅನ್ನುವ ಮಾತಾದ್ರೂ ಇರುತ್ತೆ. ಆದ್ರೆ ನಿರ್ದೇಶಕ ಬದಲಾಗೋದು ಯಾರಿಗೂ ಗೊತ್ತಾಗಲ್ಲ, ಪ್ರೊಡ್ಯೂಸರ್ ಬದಲಾಗೋದು ಯಾರಿಗೂ ಗೊತ್ತಾಗಲ್ಲ, ಇನ್ ಮಿಕ್ಕಿದ ಟೆಕ್ನಿಷಿಯನ್ಗಳಿಗೆ ಇದಕ್ಕೆ ಬರಲ್ಲ. ಹಾಗೆ ಆರ್ಟಿಸ್ಟ್ಗಳು ನಿಮ್ಮ ಕನಸುಗಳನ್ನ ಹೊತ್ಕೊಂಡು ಹೋಗೋ ಒಂದೇ ಒಂದು ಬ್ರಾಂಚ್ ಅಂದ್ರೆ ಅದು ಕಲಾವಿದರು. ದಯವಿಟ್ಟು ಕಲಾವಿದರಿಗೆ ಕೊಡುವ ಮನ್ನಣೆಯನ್ನು ಕೊಡಿ. ನಾವನ್ನೇ ನೋಡಿ ಅಂತ ಹೇಳ್ತಿಲ್ಲ, ನಮ್ಮನ್ನು ನೋಡಿ ದಯವಿಟ್ಟು. ಓಕೆ ಸರ್, ನೀವು ಇವಾಗ ಒಂದು ಮಾತು ಹೇಳಿದ್ರಿ, ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಆರ್ಟಿಸ್ಟ್ಗಳು ಚೇಂಜ್ ಮಾಡ್ತಾ ಇರೋದು. ಒಂದು ಫೇಸ್ ಇರುತ್ತೆ, ಒಂದು ವಾರ ಒಂದು ತಿಂಗಳಿಗೆ ಇನ್ನೊಂದು ಚೇಂಜ್ ಆಗುತ್ತೆ ಅಂತ. ಈಗ ನಾವು ಸರ್ ಚಿಕ್ಕ ವಯಸ್ಸಿಂದ ಧಾರಾವಾಹಿ ಮನೆಯಲ್ಲಿ ಅಫ್ಕೋರ್ಸ್ ಸೀನಿಯರ್ಸು, ನಮ್ಮ ಸೀನಿಯರ್ ಸಿಟಿಸನ್ ಅಜ್ಜಿ ತಾತ ಅಮ್ಮ ನೋಡ್ತಾ ಇರ್ತಾರೆ. ಆ ಧಾರಾವಾಹಿ ಅವ್ರ ಜೊತೆಗೆ ನಾವು ನೋಡ್ತಾ ಬೆಳೆದವರು. ಇವಾಗ ನೋಡಿ, ನಿಮ್ಮನ್ನು ನೋಡಿದ ತಕ್ಷಣ ಹೌದು ನೀವು ಮಂಗಳಗೌರಿ ಧಾರಾವಾಹಿಯಲ್ಲಿ ಇದ್ರಿ, ಈ ಥರದ ರೆಕಗ್ನೈಸೇಷನ್ ಸಿಗ್ತಾ ಹೋಗುತ್ತೆ. ಅದೇ ಅಲ್ಲಿ ಒಬ್ಬ ಹೊಸ ಕಲಾವಿದ, ಪರಿಚಯ ಇಲ್ಲದೆ ಇರೋರು, ಎಲ್ಲೋ ಏನೋ ಕೆಲಸ ಮಾಡಿಕೊಂಡು ಇದು ಸುಮ್ಮನೆ ಪ್ಯಾಷನ್ ಅಂತ ತಗೊಂಡಿರ್ತಾರೆ. ವಾರಕ್ಕೆ 2 ದಿನ ಶೂಟ್ ಇರುತ್ತೆ, ಅಲ್ಲೂ ಪೇಮೆಂಟ್ ಇಲ್ಲೂ ಪೇಮೆಂಟ್, ಸರಿ ಬಂದ್ಬಿಡೋಣ ಅಂತ. ಹೊಸ ಮುಖಗಳು ಬಂದಾಗ ನಮಗೆ ನೋಡೋದಕ್ಕೆ ಯಾರು ಇವನು, ಏನಿವನು, ಅದೇ ನೋಡಿದ ಮುಖಗಳು ಬಂದಾಗ ಇವ್ರು ಆ ಧಾರಾವಾಹಿ ಮಾಡಿದ್ರು ಅಂದ್ರೆ ಆ ಪಾತ್ರದಲ್ಲಿ ನೀವು ನೆಗೆಟಿವ್ ಮಾಡಿದೀರಾ ಪಾಸಿಟಿವ್ ಮಾಡಿದೀರಾ ಇದು ಸೆಕೆಂಡ್ರಿ, ಬಟ್ ನೋಡಿದ ಫೇಸ್ ಇಲ್ಲಿ ಇರುತ್ತಲ್ಲ, ನಿಮ್ಮ ಪಾತ್ರ ನೋಡಿರ್ತೀವಿ, ಹಾಗಂತ ನಿಮ್ಮನ್ನ ಇನ್ನ ನಾವು ಚೆನ್ನಾಗಿ ನೋಡೋದಕ್ಕೆ ಶುರು ಮಾಡ್ತೀವಿ. ಅದೇ ಅಲ್ಲಿ ಹೊಸ ಮುಖ ಬಂದಾಗ ಸ್ವಲ್ಪ ನೋಡೋದಕ್ಕೆ, ರೆಕಗ್ನೈಸ್ ಮಾಡೋದಕ್ಕೆ, ಆ ಆಕ್ಟಿಂಗ್ ಸ್ಕಿಲ್ ಏನ್ ಮಾಡ್ತಾರೆ ಒಂದಕ್ಕೊಂದು ಅರ್ಥನೇ ಇಲ್ಲ. ಇವಾಗ ಜನನೇ ಜಡ್ಜ್ ಆಗ್ಬಿಟ್ಟಿದ್ದಾರೆ ಮನೆಯಲ್ಲಿ. ಒಂದು ಧಾರಾವಾಹಿ ಬಂತು ಅಂದ್ರೆ ಒಬ್ಬ ಹೊಸಬ ಯಾರೋ ರಿಪ್ಲೇಸ್ ಆದ ಅಂತಂದ್ರೆ ಇವನಿಗಿಂತ ಅವರೇ ಚೆನ್ನಾಗಿ ಮಾಡ್ತಿದ್ರಿ, ಇವ್ರೇನ್ ಚೆನ್ನಾಗಿ, ಆ ತರದ ಜಡ್ಜ್ಮೆಂಟ್ ಮನೆಯಲ್ಲಿ ಕೊಡ್ತಾ ಇದ್ದಾರೆ ಇವಾಗ. ಇದು ಹೇಗನ್ಸುತ್ತೆ ನಿಮ್ಗೆ? ನಿರ್ಮಾಪಕರೇ, ಇದು ಆಡಿಯನ್ಸ್, ದೇ ಆರ್ ವೆರಿ ಇಂಟೆಲಿಜೆಂಟ್, ತುಂಬಾ ಬುದ್ಧಿವಂತರವರು. ನಾವು ಅದು ಮಾಡ ಯಾವನ ಗೊತ್ತಾಗತ್ತೆ ಅನ್ನುವ ತಾತ್ಸಾರದ ಮಾತುಗಳನ್ನ ಕೇಳಿದೀವಿ, ಅಲ್ಲೇ ನಾವು ನಟಿಸಿದೀವಿ. ಜನಗಳು ತುಂಬಾ ಬುದ್ಧಿವಂತರು, ಯಾಕಂದ್ರೆ ಅವರು ನಮ್ಮನ್ನ ಕಾಸು ಕೊಟ್ಟು ನೋಡ್ತಾರೆ. ಚಲನಚಿತ್ರದ ಬೆಳ್ಳಿ ಪರದೆ ತರ ಆವತ್ತೇ ಕಾಸು ಕೊಟ್ಟು ನೋಡದೆ ಹೋದ್ರು ತಿಂಗಳಿಗೊಂದ್ಸಲಿ ಕಾಸು ಕೊಟ್ಟು ನೋಡ್ತಾರೆ. ಅವ್ರು ದಡ್ರಲ್ಲ, ಅವ್ರು ಬಹಳ ಬುದ್ಧಿವಂತರು. ಅವರು ತಾವು ನೋಡ್ತಿರೋದು ಅರ್ಥಪೂರ್ಣವಾಗಿರಬೇಕು, ಅದಕ್ಕೆ ನ್ಯಾಯ ಒದಗಿಸಿರ್ಬೇಕು. ಮಾಡ್ತಿರುವ ವ್ಯಕ್ತಿ ಅದು ಅವ್ರಿಗೆ ಮನಸ್ಸಿಗೆ ಮುಟ್ಟುವಂಥದ್ದಾಗಬೇಕು. ಆ ಮನಸ್ಸಿಗೆ ಮುಟ್ಟಿದ್ದನ್ನ ಇದ್ದಕ್ಕಿದ್ದ ಹಾಗೆ ಅವ್ರ ಪರ್ಮಿಷನ್ ಇಲ್ಲದೆ ಅಥವಾ ತಗೊಳಕ್ಕಾಗಲ್ಲ, ಬದಲಾಯಿಸಬಾರ್ದು. ನೀವು ಇಷ್ಟ ಬಂದಾಗ ಅವ್ರು ಯಾರನ್ನೋ ತಂದು ಹಾಕಬಾರ್ದು. ಈ ಥರದ್ದೆಲ್ಲ ಮಾಡಬೇಡಿ. ಅವ್ರು ಬಹಳ ಬುದ್ಧಿವಂತರು, ಅವ್ರುಗಳೇ ನಮ್ಮ ಅನ್ನದಾತರು ಕೂಡ. ನಾವು ಅವರನ್ನ ಉಳಿಸ್ಕೊಂಡ್ರೆ, ಅವರನ್ನ ನಾವು ಮಾಡುವ ಕೆಲಸದಲ್ಲಿ ಅವರನ್ನ ನಾವು ಪ್ರಾಶಸ್ತ್ಯ ಕೊಟ್ರೆ, ನಾವು ಮಾಡುವ ಕೆಲಸದಲ್ಲಿ ಇದನ್ನ ನೋಡ್ತಾರೆ ಆಡಿಯನ್ಸು, ಅವ್ರುಗಳು ಇದನ್ನ ಹೇಳ್ತಾರೆ ಅನ್ನುವ ಒಂದ್ಸಲಿ ಅದನ್ನ ತಲೆಯಲ್ಲಿ ಹಾಕೊಂಡು ಕೆಲಸ ಮಾಡಿದ್ರೆ ಈ ಪ್ರಶ್ನೆಗಳು ಬರಲ್ಲ. ಉದಾಹರಣೆ ಹೇಳ್ತೀನಿ, ಯಾವ್ದೋ ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಮಧ್ಯಾಹ್ನ 2 ಗಂಟೆಗೆ ಬರ್ತಾ ಇತ್ತು. ಒಬ್ಬ ಚಿರ ನಿರ್ದೇಶಕ, ಬಹಳ ಆ ಕನಸುಗಳ ಹೊತ್ತು ಆತ ಏನ್ ಮಾಡಿದ್ದ ಅಂದ್ರೆ, ಸುಮಾರು ಒಂದು ದೊಡ್ಡದು ಒಂದು 20 ಅಡಿಯಷ್ಟು ಟ್ರಾಲಿ ಹಾಕಿದ್ರು. ಇಂಡಸ್ಟ್ರಿಗೂ ಗೊತ್ತಾಗ್ಬೇಕಿದು. ಆಗೆಲ್ಲ ಸೆಟ್ ಮಾಡಿದ್ರು. ನಾವು ಎಲ್ಲ ಸ್ಕ್ರಿಪ್ಟ್ ಓದ್ಕೊಳ್ತಾ ಇದ್ವಿ. ನಿರ್ಮಾಪಕರು ಬಂದ್ರು. ಯಾವ ಧೋರಣೆಯಲ್ಲಿ ಹೇಳಿದ್ರು ಅಂದ್ರೆ ಬಹಳ ನೋವು ನನಗೂ ಆಯ್ತು, ಆ ನಿರ್ದೇಶಕನಿಗೂ ಆಯ್ತು. 2 ಗಂಟೆ ಸೀರಿಯಲ್ ಯಾರ ಇಷ್ಟುದ್ದ ಟ್ರಾಲಿ ಹಾಕ್ತಾರೆ, ತೆಗೆಯಲೇ. ಇದೇ ಭಾಷೆ ಅವ್ರು ಬಳಸಿದ್ದು ನಿರ್ದೇಶಕನ ಮುಂದೆ. ನಿರ್ದೇಶಕ ಏನೂ ಮಾತಾಡಲಿಲ್ಲ, ಸರಿಪ್ಪ ತೆಗೆದ್ಬಿಡು ಅಂದ್ರು. ಇವತ್ತು ಆ ನಿರ್ಮಾಪಕ ಎಲ್ಲಿ ಹೋದ್ರೋ ಗೊತ್ತೇ ಇಲ್ಲ, ಅದರ ನಿರ್ದೇಶಕ ನಮ್ಮ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಇಂಡಸ್ಟ್ರಿ ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ ಆ ಲೆವೆಲ್ಗಿದ್ದಾರೆ. ಈ ನಿರ್ಮಾಪಕರು ಇದಾರಲ್ಲ, ಅವ್ರು ಎಲ್ಲಿ ಹೋದ್ರೋ ಗೊತ್ತೇ ಇಲ್ಲ. ಅವರು ಮಾಡುವ ಕೆಲಸದಲ್ಲಿ ಆಡಿಯನ್ಸ್ಗೆ ಒಳ್ಳೇದು ಕೊಡ್ಬೇಕು ಅಂತ ಮಾಡ್ತಾರೆ. ಎಲ್ಲಿ ಆಡಿಯನ್ಸ್ ಏನು 2 ಗಂಟೆ ಆಡಿಯನ್ಸು 3 ಗಂಟೆ ಆಡಿಯನ್ಸು ಅನ್ನೋ ತಾತ್ಸಾರದಲ್ಲಿ ಮಾಡಿದ್ರೆ ಅವನು ಕಳೆದೋದಾಗೆ ತುಂಬಾ ಜನ ಕಳೆದು ಹೋಗ್ತಾರೆ.